ಆತ್ಮೀಯ ಸಹೋದರ ಸಹೋದರಿಯರೇ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ, ಇದು ದೇವರ ಆಲೋಚನೆ. ಪ್ರತಿಯೊಬ್ಬರಿಗೂ ರಕ್ಷಣೆಯ ಸಂದೇಶವನ್ನು ಸಾರುವ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಯೆಹೂದ್ಯನಲ್ಲದನೊಬ್ಬನ ರಕ್ಷಣೆ ಯೆರೂಸಲೇಮಿನ ಸಭೆಗೆ ಸಂತೋಷವಾಗಲಿಲ್ಲ. ಪೇತ್ರನು ತನ್ನ ಸೇವೆಯನ್ನು ಸಮರ್ಥಿಸುತ್ತಾನೆ. ಯಾಕೋಬನು ಹತಸಾಕ್ಷಿ ಮರಣ ಹೊಂದುತ್ತಾನೆ. ಹಾಗೂ ಇನ್ನೂ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ 11ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಪೇತ್ರನು ತನ್ನ ಸೇವೆಯನ್ನು ಸಮರ್ಥಿಸುತ್ತಾನೆ, ಸುವಾರ್ತೆ ಅಂತಿಯೋಕ್ಯಕ್ಕೆ ಹೋದದ್ದು ಎಂಬುದಾಗಿ. ಪ್ರಿಯರೇ, ಕೊರ್ನೇಲ್ಯನ ಮನೆಯಲ್ಲಿ ಅನ್ಯಜನರು ರಕ್ಷಣೆ ಹೊಂದಿದ ಘಟನೆಯನ್ನು ಪೇತ್ರನು ಪುನಃ ವಿವರಿಸುತ್ತಾನೆ. ಅನ್ಯರೂ ದೇವರ ವಾಕ್ಯವನ್ನು ಅಂಗೀಕರಿಸಿದರೆಂಬ ವರ್ತಮಾನ ಯೆರೂಸಲೇಮಿನ ಸಭೆಗೆ ಸಂತೋಷವನ್ನುಂಟು ಮಾಡಲಿಲ್ಲ. ಪೇತ್ರನ ಈ ವರ್ತನೆಗೆ ಅವರು ವಿವರಣೆಯನ್ನು ಕೇಳುತ್ತಾರೆ. ಆಗ ಪೇತ್ರನು ತನ್ನ ಸೇವೆಯನ್ನು ಸಮರ್ಥಿಸಲೇಬೇಕಾಗುತ್ತದೆ. ಅದು ಅವನಿಗೂ ಇಷ್ಟವಿಲ್ಲದ ಸಂಗತಿಯಾದ್ದರಿಂದ ಅವನು ಮುಜುಗರ ಪಡುತ್ತಾನೆ. ಅಂತಿಯೋಕ್ಯವು ಅನ್ಯಜನರ ಸಭೆಯ ಕೇಂದ್ರ ಸ್ಥಾನವಾಗುತ್ತದೆ. ಮುಂದಕ್ಕೆ ನಾವು ನೋಡೋಣ ಪೇತ್ರನು ತನ್ನ ಸೇವೆಯನ್ನು ಸಮರ್ಥಿಸಿಕೊಳ್ಳುತ್ತಾನೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅನ್ಯಜನರು ಸಹ ದೇವರ ವಾಕ್ಯವನ್ನು ಅಂಗೀಕರಿಸಿದರೆಂಬ ಸಮಾಚಾರವನ್ನು ಅಪೊಸ್ತಲರು ಯೂದಾಯದಲ್ಲಿದ್ದ ಸಹೋದರರೂ ಕೇಳಿದರು. ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು, ನೀನು ಸುನ್ನತಿ ಇಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದೆಯಲ್ಲ ಎಂದು ಅವನ ಕೂಡ ವಿವಾದಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರಲ್ಲಿ ಸಂಶಯ ಹುಟ್ಟಿತು, ಭೇದ ಉಂಟಾಯಿತು. ಯೆಹೂದ್ಯರಿಗೆ ಸಿಮೋನ್ ಪೇತ್ರನು ಮಾಡಿದ್ದು ಭಯಂಕರವಾದ ಸಂಗತಿಯಾಗಿತ್ತು. ಪ್ರಿಯರೇ, ಈ ಘಟನೆಗಿಂತ 1 ತಿಂಗಳ ಮುಂಚೆ ನಾವು ಪೇತ್ರನೊಂದಿಗೆ ಮಾತನಾಡುತ್ತಿದ್ದರೆ ಅವನೂ ಕೂಡ ಇದು ಒಂದು ಭಯಂಕರ ಸಂಗತಿ ಎಂದು ಹೇಳುತ್ತಿದ್ದನು. ನಿಜವಾಗಿ ನೋಡಿದರೆ ಪೇತ್ರನು ಅವರಿಂದ ಕ್ಷಮೆಯಾಚಿಸುವಂತಿದ್ದನು. ತನಗೆ ಅದನ್ನು ಮಾಡಲು ಮನಸ್ಸಿರಲಿಲ್ಲವೆಂದು, ಆದರೆ ದೇವರ ಆತ್ಮನು ಇದೆಲ್ಲವನ್ನು ನಡೆಸಿದನೆಂದು ಅವರಿಗೆ ಸ್ಪಷ್ಟಪಡಿಸಿದನು. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಪೇತ್ರನು ನಡೆದ ಸಂಗತಿಯನ್ನು ಅವರಿಗೆ ಮೊದಲಿನಿಂದ ಕ್ರಮವಾಗಿ ವಿವರಿಸಿ ಹೇಳಿದ್ದೇನೆಂದರೆ, ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನಪರವಶನಾಗಿದ್ದ ನನಗೆ ಒಂದು ದರ್ಶನವಾಯಿತು. ಅದೇನೆಂದರೆ, ಆಕಾಶದಿಂದ 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಒಂದು ವಸ್ತು ಇಳಿಸಲ್ಪಟ್ಟು ನಾನಿದ್ದಲ್ಲಿಗೆ ಬಂತು. ಅದೇನೆಂದು ತಿಳುಕೊಳ್ಳುವುದಕ್ಕೆ ನಾನು ಚೆನ್ನಾಗಿ ನೋಡಿದಾಗ ನೆಲದ ಮೇಲೆ ತಿರುಗಾಡುವ ಪಶು, ಮೃಗ, ಕ್ರಿಮಿಕೀಟಗಳನ್ನು, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳನ್ನು ಕಂಡೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ವಿವರಣೆಯನ್ನು ಕೇಳಿರಿ. ದೇವರ ಅಪ್ಪಣೆ ಈಗಲೂ ಅವನಿಗೆ ವಿಚಿತ್ರವಾಗಿ ತೋರಿತು. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಪೇತ್ರನೇ, ಎದ್ದು ಕೊಯ್ದು ತಿನ್ನು ಎಂದು ನನಗೆ ಹೇಳುವ ವಾಣಿಯನ್ನು ಕೇಳಿದೆನು. ನಾನು, ಬೇಡವೇ ಬೇಡ ಸ್ವಾಮಿ, ಹೊಲೆಯಾದ ಪದಾರ್ಥವಾಗಲಿ ಅಶುದ್ಧ ಪದಾರ್ಥವಾಗಲಿ ಎಂದೂ ನನ್ನ ಬಾಯೊಳಕ್ಕೆ ಸೇರಿದಿಲ್ಲ ಅಂದೆನು. ಅದಕ್ಕೆ ದೇವರು, ಶುದ್ಧ ಮಾಡಿದ್ದನ್ನು ನೀನು ಹೊಲೆ ಎನ್ನಬಾರದು ಎಂಬುದಾಗಿ 2ನೇ ಸಾರಿ ಆಕಾಶವಾಣಿಯಾಯಿತು. ಹೀಗೆ 3 ಸಾರಿ ಆಯಿತು. ಆಮೇಲೆ ಎಲ್ಲವೂ ತಿರುಗಿ ಆಕಾಶಕ್ಕೆ ಎತ್ತಲ್ಪಟ್ಟಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎತ್ತಲ್ಪಟ್ಟಿತು ಎಂಬುದಾಗಿ ನೋಡುವಾಗ ಅಂದರೆ ಪಕ್ಕನೆ ಎಲ್ಲವೂ ಹಿಂತೆಗೆಯಲ್ಪಟ್ಟಿತು ಎಂದರ್ಥ. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಆ ಕ್ಷಣದಲ್ಲೇ 3 ಮಂದಿ ಮನುಷ್ಯರು ನಾವಿದ್ದ ಮನೆಯ ಮುಂದೆ ನಿಂತಿದ್ದರು. ಅವರು ಕೈಸರಿಯದಿಂದ ನನ್ನ ಹತ್ತಿರಕ್ಕೆ ಕಳುಹಿಸಲ್ಪಟ್ಟವರು. ದೇವರಾತ್ಮನು, ನೀನು ಏನೂ ಭೇದ ಮಾಡದೆ ಅವರ ಜೊತೆಯಲ್ಲಿ ಹೋಗು ಎಂದು ನನಗೆ ಹೇಳಿದನು. ಈ 6 ಮಂದಿ ಸಹೋದರರು ಸಹ ನನ್ನ ಸಂಗಡ ಬಂದರು. ಆ ಮನುಷ್ಯನ ಮನೆಯೊಳಕ್ಕೆ ನಾವು ಸೇರಲು ಅವನು ನಮಗೆ
ಒಬ್ಬ ದೇವದೂತನು ನನ್ನ ಮನೆಯಲ್ಲಿ ನಿಂತಿರುವುದನ್ನು ಕಂಡೆನು. ಆ ದೂತನು, ನೀನು ಯೊಪ್ಪಕ್ಕೆ ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನ್ನು ಕರೆಯಿಸು. ಅವರು ನಿನಗೆ ಕೆಲವು ಮಾತುಗಳನ್ನು ಹೇಳುವನು. ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆಯಾಗುವುದು ಎಂದು ಹೇಳಿದನೆಂಬುದಾಗಿ ತಿಳಿಸಿದನು. ನಾನು ಮಾತನಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಪೇತ್ರನು ತನ್ನ ಮನಸ್ಸಿನಲ್ಲಾದ ಯೋಚನೆಗಳನ್ನು ಅವರಿಗೆ ತಿಳಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಯೋಹಾನನಂತೂ ನೀರಿನ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸುಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೂ ಕೊಟ್ಟಿರಲಾಗಿ ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನ್ಯ ಭಾಷೆಗಳನ್ನಾಡುವ ವರವು ಕೊಡಲ್ಪಟ್ಟ ಉದ್ದೇಶವೇನೆಂದರೆ ಅವರ ಮೇಲೆಯೂ ಪವಿತ್ರಾತ್ಮನು ಬಂದಿದ್ದಾನೆಂಬುದನ್ನು ಪೇತ್ರನಿಗೆ ಖಚಿತಪಡಿಸುವುದಕ್ಕಾಗಿ. ಇಲ್ಲವಾದಲ್ಲಿ ಅವರನ್ನು ವಿಶ್ವಾಸಿಗಳ ಒಕ್ಕೂಟದಲ್ಲಿ ಸೇರಿಸುವ ಪವಿತ್ರಾತ್ಮನ ದೀಕ್ಷಾಸ್ಥಾನ ಅವರಿಗಾಗಿದೆ ಎಂಬುದನ್ನು ಅವನು ತಿಳಿದುಕೊಳ್ಳುವುದು ಹೇಗೆ? ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹೀಗೆಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು. ಪ್ರೀತಿಯುಳ್ಳ ದೇವಜನರೇ, ಪೇತ್ರನ ವಿವರಣೆ ಅವರಿಗೆ ಮನದಟ್ಟಾಯಿತು ಎಂಬುದಾಗಿ ಈ ಮೂಲಕ ಕಂಡುಕೊಳ್ಳುತ್ತೇವೆ. ಮುಂದಕ್ಕೆ ನಾವು ನೋಡುತ್ತೇವೆ, ಸುವಾರ್ತೆ ಅಂತಿಯೋಕ್ಯಕ್ಕೆ ತಲುಪುತ್ತದೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಸ್ತೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯೆಹೂದ್ಯರಿಗೆ ಹೊರತು ಮತ್ಯಾರಿಗೂ ವಾಕ್ಯವನ್ನು ಹೇಳದೆ ಪೊಯ್ನಿಕೆ, ಕುಪ್ರ, ಅಂತ್ಯೋಕ್ಯ ಪ್ರಾಂತ್ಯಗಳವರೆಗೂ ಸಂಚರಿಸಿದರು. ಅವರಲ್ಲಿ ಕುಪ್ರಾದೀಪದವರು ಕೆಲವರು, ಕುರೇನ್ಯದವರು ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲೂ ಮಾತಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕಾಣುವ ಗ್ರೀಕರು ಇಲ್ಲವೇ ಗ್ರೀಕ್ ಭಾಷೆಯನ್ನಾಡುವ ಯೆಹೂದ್ಯರು, ಅಂದರೆ ಗ್ರೀಕ್ ಭಾಷೆ ಮಾತನಾಡುವ ಹಾಗೂ ಗ್ರೀಕರ ಆಚಾರ ವಿಧಿಗಳನ್ನು ಅನುಸರಿಸುತ್ತಿದ್ದ ಯೆಹೂದ್ಯರಾಗಿದ್ದರು. ಇಲ್ಲಿವರೆಗೆ ಯೆಹೂದ್ಯರಿಗೆ ಮಾತ್ರ ಸುವಾರ್ತೆ ಸಾರಲ್ಪಟ್ಟಿತು. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಕರ್ತನಾದ ಯೇಸು ಅವರಿಗೆ ಸಹಾಯವಾದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಇವರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಂತಿಯೋಕ್ಯದಲ್ಲಿ ಪವಿತ್ರಾತ್ಮನ ದೊಡ್ಡ ಚಲನೆಯುಂಟಾಯಿತು. ಯೆರೂಸಲೇಮಿನ ಸಭೆಯವರು ಇದನ್ನು ಕೇಳಿದರು ಮತ್ತು ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಈಗ ಅಂತಿಯೋಕ್ಯವು ಸಭೆಯ 2ನೇ ಕೇಂದ್ರ ಸ್ಥಾನವಾಗುವುದನ್ನು ನೋಡುತ್ತೇವೆ. ಒಂದು ರೀತಿಯಲ್ಲಿ ಯೆರೂಸಲೇಮಿನಿಂದ ಕೇಂದ್ರ ಸ್ಥಾನವು ಅಂತಿಯೋಕ್ಯಕ್ಕೆ ಸ್ಥಳಾಂತರವಾಯಿತು. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನೂ ನಂಬಿಕೆಯಿಂದ ತುಂಬಿದವನೂ ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು, ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರಿ ಎಂದು ಅವರೆಲ್ಲರಿಗೂ ಬುದ್ಧಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾರ್ನಬನ ಕುರಿತಾಗಿ ಒಳ್ಳೆಯ ಸಂಗತಿಗಳು ಹೇಳಲ್ಪಟ್ಟಿವೆ. ಅವನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದನು, ಪವಿತ್ರಾತ್ಮ ಭರಿತನಾಗಿದ್ದನು ಮತ್ತು ನಂಬಿಕೆಯಿಂದ ತುಂಬಿದವನೂ ಆಗಿದ್ದನು. ನನ್ನ ಪ್ರಿಯ ಸ್ನೇಹಿತನೇ, ಪ್ರತಿಯೊಬ್ಬ ಕ್ರೈಸ್ತನೂ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇರಲೇಬೇಕಾಗಿದೆ. ಬಾರ್ನಬನು ಅಲ್ಲಿಯ ಸಭೆಯ ಸಭಾಪಾಲಕನಾದನು. ಅವನು ಅವರನ್ನು ಪ್ರಬೋಧನೆಯಿಂದ ಎಚ್ಚರಿಸಿದನು, ಅಂದರೆ ಅವರಿಗೆ ಪ್ರಸಂಗವನ್ನು ಬೋಧಿಸುತ್ತಾ ಕಲಿಸುತ್ತಾ ಇದ್ದನು. ಮತ್ತು ಸಭೆ ಬೆಳೆಯಿತು, ಬಹು ಮಂದಿ ಕರ್ತನಿಗೆ ಸೇರಿಕೊಂಡರು. ಸಭೆ ಬೆಳೆಯುತ್ತಾ ಬರುವಾಗ ತನಗೊಬ್ಬ ಸಹಾಯಕ ಸಭಾಪಾಲಕನ ಅಗತ್ಯವಿದೆ ಎಂದು ಬಾರ್ನಬನು ತಿಳಿದುಕೊಂಡನು ಮತ್ತು ಇಂಥ ಒಳ್ಳೆಯ ಸೂಕ್ತ ವ್ಯಕ್ತಿ
ಅವನ ಮನಸ್ಸಿಗೆ ಈಗಾಗಲೇ ಹೊಳೆದಿದ್ದನು. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಪ್ರೀತಿಯುಳ್ಳ ದೇವಜನರೇ, ಬಾರ್ನಬನು ಹೋಗಿ ಸೌಲನನ್ನು ಕಂಡು ಅವನನ್ನು ತನ್ನೊಂದಿಗೆ ಕರಕೊಂಡು ಬಂದನು. ಬಹುಶಃ ಸೌಲನು ಬರುವುದಕ್ಕೆ ಮನಸ್ಸಿಲ್ಲದವನಾಗಿದ್ದಿರಬಹುದು. ಈ ಅಂತ್ಯೋಕ್ಯದಲ್ಲಿಯೇ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಕ್ರೈಸ್ತರು ಎಂಬ ಹೆಸರು ಬಂತು. ಇದು ಒಂದು ಅಪಹಾಸ್ಯದ ಬಿರುದಾಗಿತ್ತೆಂದು ನಾನು ಭಾವಿಸಲಾರೆ. ಆದರೆ ಬಹು ಸರಳವಾಗಿ ಕ್ರಿಸ್ತನ ಹಿಂಬಾಲಕರಾಗಿದ್ದ ಅವರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಇದು ನಿಜವಾಗಿಯೂ ಒಂದು ಅದ್ಭುತ ನಾಮಧೇಯ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಬನೆಂಬವನೊಬ್ಬನು ಎದ್ದು ಲೋಕಕ್ಕೆ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು. ಆಗ ಆ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಯೂದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ತಮ್ಮ ಶಕ್ತ್ಯಾನುಸಾರ ದ್ರವ್ಯ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿಕೊಂಡರು. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸೌಲರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಬರೆಯಲ್ಪಟ್ಟ ಘಟನೆಯನ್ನು ಚಾರಿತ್ರಿಕವಾಗಿ ಪರಿಶೋಧಿಸಲಾಗಿದೆ. ಒಂದು ಸಾಮಾನ್ಯ ಕ್ಷಾಮ ಅಲ್ಲಿ ಉಂಟಾಯಿತು. ಆದರೆ ಸಭೆಗೆ ಹಿಂಸೆಯುಂಟಾಗಿ ಕ್ಷೀಣತೆಗೆ ಬಂದಿದ್ದ ಯೆರೂಸಲೇಮಿನಲ್ಲಿ ಇದರ ಪ್ರಭಾವ ಹೆಚ್ಚಿನದಾಗಿತ್ತು. ಅವರು ಈ ಸಮಯದಲ್ಲಿ ತುಂಬಾ ಕೊರತೆಯಲ್ಲಿದ್ದರು. ಆದರೆ ಆಗಿನ ಸಭೆಯಲ್ಲಿ ಕಂಡುಬಂದ ಪ್ರೀತಿ, ಸಹೋದರ ಪ್ರೇಮವು ನಿಜಕ್ಕೂ ಆದರ್ಶಪ್ರಾಯವಾಗಿತ್ತು ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು. ಪ್ರಿಯರೇ, ಯೆರೂಸಲೇಮಿನಲ್ಲಿ ಕಷ್ಟಕ್ಕೊಳಗಾಗಿದ್ದ ಸಭೆಗೆ ಇತರ ಸಭೆಯವರು ಸಹಾಯವನ್ನು ಕಳುಹಿಸಿದರು. ಪ್ರೀತಿಯುಳ್ಳ ದೇವಜನರೇ, ಸೌಲನು ಮೊದಲು ತನ್ನ ಸತತ ಹಿಂಸೆಯಿಂದಾಗಿ ಯೆರೂಸಲೇಮಿನ ಸಭೆಗೆ ತುಂಬ ಹಾನಿಯನ್ನುಂಟು ಮಾಡಿದನೆಂಬುದನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ಆದರೆ ಈಗ ಅದೇ ಸೌಲನು ಪರಿವರ್ತನೆಗೊಂಡವನಾಗಿ ತನ್ನ ಕೈಯಿಂದಲೇ ಅದೇ ಸಭೆಗೆ ಸಹಾಯವನ್ನು ತರುವುದು ಎಂಥ ಅದ್ಭುತ ಸಂಗತಿಯಲ್ಲವೇ? ಇದು ನಿಜವಾದ ಪೂರ್ಣ ಕ್ರೈಸ್ತತ್ವವಾಗಿದೆ. ಕ್ರೈಸ್ತತ್ವವೆಂದರೆ ಹೀಗೇ ಇರತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ನಮಗೆ ಬೋಧಿಸಿದಂಥ ಸತ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತಾ ಅದನ್ನು ನಮ್ಮದಾಗಿ ಮಾಡಿಕೊಂಡು ನಿಜವಾದ ಕ್ರೈಸ್ತತ್ವದ ಜೀವಿತದಲ್ಲಿ ಮುಂದೆ ಸಾಗೋಣ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯಾಕೋಬನ ಮರಣ, ಪೇತ್ರನು ಬಂಧಿಸಲ್ಪಟ್ಟದ್ದು, 1ನೇ ಹೆರೋದ ಅಗ್ರಿಪ್ಪನಿಂದ ಸಭೆಗೆ ಹಿಂಸೆಯುಂಟಾದದನ್ನು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಯಾಕೋಬನು ಕೊಲ್ಲಿಸಲ್ಪಟ್ಟನು, ಪೇತ್ರನನ್ನು ಸೆರೆಯಲ್ಲಿ ಹಾಕಿದರು. ಆದರೆ ಅವನು ಆಶ್ಚರ್ಯ ರೀತಿಯಿಂದ ಬಿಡಿಸಲ್ಪಟ್ಟನು. ದೇವರ ನ್ಯಾಯ ತೀರ್ಪಿನಿಂದಾಗಿ ಹೆರೋದನು ಸತ್ತನು. ಹಿಂಸೆಯುಂಟಾದರೂ ಸಭೆ ಬೆಳೆಯಿತು. ದೇವರ ವಾಕ್ಯವು ವೃದ್ಧಿಯಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯಾಕೋಬನ ಮರಣ ಎಂಬ ವಿಚಾರವನ್ನು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಸನಾದ ಹೆರೋದ ಅಂದರೆ 1ನೇ ಹೆರೋದ ಅಗ್ರಿಪ್ಪನು, ಮಹಾ ಹೆರೋದನ ಮೊಮ್ಮಗನು. ಈ ಮಹಾ ಹೆರೋದನೇ ಕರ್ತನಾದ ಯೇಸು ಹುಟ್ಟಿದಾಗ ಅವನನ್ನು ಕೊಲ್ಲಿಸಬೇಕೆಂದು ಪ್ರಯತ್ನಿಸಿದವನು. ದೇವರೊಂದಿಗೆ ವೈರತ್ವದಿಂದಿದ್ದ ಈ ಕುಟುಂಬದಂತೆ ಬೇರಾರೂ ಇರಲಿಲ್ಲ. ನಮಗೆ ತಿಳಿದ ಪ್ರಕಾರ ಈ ಹೆರೋದನ ವಂಶದಿಂದ ಒಬ್ಬನಾದರೂ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಮಯದವರೆಗೆ ಸಭೆಗಾದ ಹಿಂಸೆಗಳೆಲ್ಲವೂ ಧಾರ್ಮಿಕ ಮುಖಂಡರಿಂದ ಉಂಟಾಯಿತೆಂಬುದನ್ನು ನೀವು ಗಮನಿಸಬಹುದು. ಅದರಲ್ಲಿ ಸದ್ದುಕಾಯರು ಪ್ರಮುಖರಾಗಿದ್ದರು. ಈಗ ಅದು ಸರಕಾರದಿಂದ ಬರತೊಡಗಿತ್ತು. ಹಿಂಸೆಯು ಧಾರ್ಮಿಕತೆಯಿಂದ ರಾಜಕೀಯಕ್ಕೆ ತಿರುಗುತ್ತದೆ.
ಕೆಲವು ಪ್ರಭಾವಿ ವ್ಯಕ್ತಿ ಗುಂಪುಗಳನ್ನು ಸಂತೋಷಪಡಿಸಲಿಕ್ಕಾಗಿ ಹೆರೋದನು ಇದನ್ನು ಮಾಡಿರಬಹುದು. ಅವನು ಸಭೆಗೆ ಹಿಂಸೆಯೊಡ್ಡುವುದಕ್ಕಾಗಿ ತನ್ನ ಕೈ ಚಾಚಿದನು ಎಂದು ನಮಗೆ ಗೊತ್ತಾಗುತ್ತದೆ. ಹಿಂಸೆ ಪಡಿಸು ಇಲ್ಲವೇ ಬಾಧಿಸು ಎಂಬ ಮಾತಿನಿಂದಲೇ ಅವನ ಕೃತ್ಯಗಳು ಯಾವ ರೀತಿಯದ್ದಾಗಿತ್ತೆಂದು ನಮಗೆ ತಿಳಿಯುತ್ತದೆ. ಅವನು ನಿಷ್ಕರುಣಿಯಾಗಿ ಕ್ರೂರಿಯಾಗಿ ಸಭೆಯನ್ನು ಹಿಂಸೆಪಡಿಸಿದನು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಅವನು ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಘಟನೆಯನ್ನು ನೇರವಾಗಿ ಇಲ್ಲಿ ಹೇಳಲಾಗಿದೆ. ಅವನು ಯಾಕೋಬನನ್ನು ಖಡ್ಗದಿಂದ ಕೊಂದನು. ಯಾಕೋಬನು ಸಭೆಯಲ್ಲಿ ಇನ್ನೊಬ್ಬ ಹತಸಾಕ್ಷಿಯಾದನು. ನಮಗೆ ತಿಳಿಸಲ್ಪಟ್ಟ ಹತಸಾಕ್ಷಿಗಳಲ್ಲಿ ಇವನು ಎರಡನೆಯವನು. ಆದರೆ ಕರ್ತನಾದ ಯೇಸುವಿನ ಹೆಸರಿಗೋಸ್ಕರ ಪ್ರಾಣ ಕೊಟ್ಟವರು ಇನ್ನೂ ಅನೇಕ ಮಂದಿ ಇದ್ದಿರಬಹುದೆಂದು ನಾನು ಊಹಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನೂ ಹಿಡಿಸಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕೋಬನು ಕೊಲ್ಲಲ್ಪಟ್ಟನು. ಆದರೆ ಪೇತ್ರನು ಈ ಎಲ್ಲದರಿಂದ ಆಶ್ಚರ್ಯವಾಗಿ ಉಳಿಸಲ್ಪಟ್ಟನು. ಸಭೆಯಲ್ಲಿ ದೇವರ ಸಾರ್ವಭೌಮ ಚಿತ್ತವು ಕಾರ್ಯಪ್ರವೃತ್ತವಾಗಿರುವುದನ್ನು ಇಲ್ಲಿಯೂ ಕಾಣುತ್ತೇವೆ. ಒಂದು ವೇಳೆ ಕೆಲವರು ಪ್ರಶ್ನೆ ಹಾಕಿದ್ದಿರಬಹುದು, ಯಾಕೋಬನು ಯಾಕೆ ಕೊಲ್ಲಲ್ಪಟ್ಟನು, ಪೇತ್ರನು ಯಾಕೆ ಉಳಿಸಲ್ಪಟ್ಟನು ಎಂಬುದಾಗಿ. ದೇವರು ಹೀಗೇಕೆ ಮಾಡಿದ? ಪ್ರಿಯರೇ, ಈ ದಿನಗಳಲ್ಲೂ ಅನೇಕರು ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದಕ್ಕೆ ಉತ್ತರ ಅದು ದೇವರ ಸಾರ್ವಭೌಮ ಚಿತ್ತವಾಗಿದೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈಗಿನ ಸಭೆಗಳಲ್ಲಿಯೂ ದೇವರು ಇದೇ ರೀತಿ ಕಾರ್ಯ ನಡೆಸುತ್ತಾನೆ. ನಾನು ಅನೇಕ ವರ್ಷಗಳಿಂದ ಸೇವೆಯಲ್ಲಿದ್ದೇನೆ ಮತ್ತು ಸಭೆಯಿಂದ ಅನೇಕ ಉತ್ತಮ ವ್ಯಕ್ತಿಗಳನ್ನು ದೇವರು ಮರಣದ ಮೂಲಕ ತೆಗೆದುಕೊಳ್ಳುವುದನ್ನು ನೋಡುತ್ತೇನೆ. ಬೇರೆ ಅನೇಕರನ್ನು ಆತನು ಬಿಟ್ಟು ಬಿಟ್ಟಿದ್ದಾನೆ. ದೇವರು ಯಾಕೆ ಹೀಗೆ ಮಾಡುತ್ತಾನೆ? ಒಂದು ವೇಳೆ ದೇವರು ನನ್ನನ್ನು ಕೇಳುವುದಾದರೆ, ಜೀವವೂ ಮರಣವೂ ಸಾರ್ವಭೌಮನಾದ ದೇವರ ಕೈಯಲ್ಲಿರುತ್ತವೆ. ಆತನ ತೀರ್ಮಾನಕ್ಕೆ ವಿರೋಧವಾಗಿ ನಾವು ನಡೆಯುವುದಾದರೆ ಅದು ನಮಗೆ ಕೇಡುಂಟು ಮಾಡುತ್ತದೆ. ಇದು ಆತನ ವಿಶ್ವ, ನಮ್ಮದಲ್ಲ. ಸಭೆ ದೇವರದು, ನಮ್ಮದಲ್ಲ. ಸಾರ್ವಭೌಮ ದೇವರ ಹಸ್ತವು ಸಭೆಯಲ್ಲಿ ಚಲಿಸುತ್ತದೆ. ಇಷ್ಟನ್ನೇ ನಾನು ಹೇಳಬಲ್ಲೆ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ಬಹುಶಃ ಯೆರೂಸಲೇಮಿನ ಸಭೆಯ ನಾಯಕರಲ್ಲೊಬ್ಬನಾಗಿರಬಹುದು. ದೇವರು ಅವನನ್ನು ಕೊಲ್ಲಲು ಬಿಟ್ಟನು. ಪೇತ್ರನು ಕೂಡ ಒಬ್ಬ ನಾಯಕನಾಗಿದ್ದನು. ಆದರೆ ದೇವರು ಅವನನ್ನು ಉಳಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪುನರುತ್ಥಾನ ಹಬ್ಬವು ಪಸ್ಕ ಹಬ್ಬವಾಗಿತ್ತು. ಅವೆರಡೂ ಒಂದೇ ಸಮಯದಲ್ಲಿದ್ದವು. ಯೇಸು ತನ್ನ ಮರಣಕ್ಕಿಂತ ಮೊದಲು ಶಿಷ್ಯರೊಂದಿಗೆ ಪಸ್ಕದ ಭೋಜನ ಮಾಡಿದ್ದನ್ನು ನೆನಪಿಸಿಕೊಳ್ಳಿರಿ. ಆದರೆ ಯೆರೂಸಲೇಮಿನ ಯೆಹೂದ್ಯರು ಪಸ್ಕವನ್ನು ಆಚರಿಸುತ್ತಿದ್ದರೇ ಹೊರತು ಪುನರುತ್ಥಾನವನ್ನಲ್ಲ. ಪ್ರಿಯರೇ, ಅರಸನು ಪೇತ್ರನಿಗೆ ಬಲವಾದ ಕಾವಲನ್ನೇ ಹಾಕಿದ್ದನು. ಕಾವಲಿನವರ ಸಂಖ್ಯೆ ಹೆಚ್ಚಿಸಲ್ಪಟ್ಟಿತ್ತು. 4 ಸಿಪಾಯಿಗಳ 4 ದಂಡು ಈ ಒಬ್ಬನನ್ನು ಕಾಯಲಿಕ್ಕೆ. ಯಾರಾದರೂ ಪೇತ್ರನನ್ನು ಬಿಡಿಸಿಕೊಳ್ಳಬಹುದೆಂದು ಅರಸನಿಗೆ ಸಂಶಯವಾಗಿರಬೇಕಲ್ಲವೇ? ಹೌದು ಪ್ರಿಯರೇ, ಯಾಕಂದರೆ ಪೇತ್ರನನ್ನು ದೇವರು ಅದ್ಭುತವಾಗಿ ಉಪಯೋಗಿಸುತ್ತಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಭಾಗವನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ನೀವೆಲ್ಲರೂ ಇದಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಆತನು ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನೆ. ಆತನು ನಮ್ಮ ನಾಯಕನು, ಒಡೆಯನು, ರಕ್ಷಕನೂ ಆಗಿದ್ದಾನೆ. ನಾವು ಆತನನ್ನು ಅಂಗೀಕರಿಸಿಕೊಂಡು ಜೀವಿಸಬೇಕೆಂಬುದು ಆತನ ಬಯಕೆಯಾಗಿರುವುದರಿಂದ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ಯೇಸು ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ಆತನ ವಾಕ್ಯದಿಂದ ತುಂಬಿದವರಾಗಿ ಪುನರುತ್ಥಾನದ ಸಾಕ್ಷ್ಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ
ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕೊರ್ನೇಲಿಯನು ಪವಿತ್ರಾತ್ಮನ ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನ ಸಭೆಯ ಅಂಗವಾದನು. ಅಂತಿಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಮಹಾ ಹೆರೋದನ ಮೊಮ್ಮಗನಾದ ಹೆರೋದನು ಯಾಕೋಬನನ್ನು ಕೊಲ್ಲಿಸಿ ಪೇತ್ರನನ್ನು ಸೆರೆಯಲ್ಲಿ ಹಾಕಿಸಿದನು ಎಂಬ ವಿಷಯಗಳನ್ನು ಧ್ಯಾನಿಸಿದೆವು. ನಾವು ದೇವರ ಸಾರ್ವಭೌಮ ಹಸ್ತದಲ್ಲಿ ಇದ್ದುಕೊಂಡು ಜೀವಿಸೋಣ. ಆತನ ಚಿತ್ತಕ್ಕೆ ವಿಧೇಯರಾಗಿರೋಣ. ಕ್ರಿಸ್ತನ ಸಾಕ್ಷಿಗಳಾಗಿರೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನೀನು ದೊಡ್ಡ ದೇವರು, ಪರಾಕ್ರಮಿಯಾಗಿರುವಂಥ ದೇವರು, ಪರಿಶುದ್ಧನಾಗಿರುವಂಥ ದೇವರು. ಆದರೂ ಪಾಪಿಗಳಾದಂಥ ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು, ಪ್ರತ್ಯೇಕವಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನೀನು ಸಂಧಿಸು. ನಿನ್ನನ್ನು ಅರ್ಥಕೊಳ್ಳುವಂತೆ ಕೃಪೆ ಮಾಡು. ರಕ್ಷಣೆ ಮಾರ್ಗಕ್ಕೆ ಬರುವಂತೆ ಸಹಾಯ ಮಾಡು. ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿದ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇತರರಿಗೂ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ತಿರುಗಿ ಭೇಟಿಯಾಗೋಣ. ದೇವರ ಕೃಪೆ ನಿಮ್ಮ ಸಂಗಡ ಇರಲಿ.